ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಶೋಭಾ. ಆರೋಗ್ಯದ ಅಡುಗೆ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕು, ಕಮೆಂಟು, ಶೇರ್ ಮಾಡಿ. ಹಾಗೆಯೇ ಮುಖ್ಯವಾಗಿ ಐಪ್ ಕೂಡ ಮಾಡೋದನ್ನು ಮರಿಬೇಡಿ. ಇವತ್ತು ನಾನು ಮಾಡ್ತಾ ಇರೋಂತಹ ರೆಸಿಪಿ ಚಟ್ನಿ. ನೀವು ಅನೇಕ ಜನ ಚಟ್ನಿ ರೆಸಿಪಿನ ಟ್ರೈ ಮಾಡೇ ಇರ್ತೀರ, ಬಟ್ ಇಡ್ಲಿಗೆ ಈ ಥರ ಒಂದು ಚಟ್ನಿನ ಮಾಡಿ ನೋಡಿ. ಖಂಡಿತವಾಗ್ಲೂ 3 ಇಡ್ಲಿ 4 ಇಡ್ಲಿ ತಿನ್ನೋರು 8 ಇಡ್ಲಿ ತಿಂತೀರ, ಅಷ್ಟು ಟೇಸ್ಟಿಯಾಗಿರುತ್ತೆ. ಮಾಡೋದು ಕೂಡ ಜಸ್ಟ್ 2 ನಿಮಿಷ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನೋಡಿ, ಒಂದು ಚಿಕ್ಕ ಪ್ಯಾನ್ ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನು ತೆಂಗಿನೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವಂತಹ ಪದಾರ್ಥ 2 ಟೇಬಲ್ ಸ್ಪೂನು ಕಡಲೆಬೇಳೆ, ಒಂಚೂರು ಶುಂಠಿ ತೊಗೊಂಡಿದ್ದೀನಿ, 3 ಎಸಳು ಬೆಳ್ಳುಳ್ಳಿ, 2 ಹಸಿಮೆಣಸಿನಕಾಯಿ. ಇಷ್ಟೇ ಪದಾರ್ಥ ಇದಕ್ಕೆ ಬೇಕಾಗಿರೋದು. ನಂತರ 2 ಪದಾರ್ಥ ಉಳಿದಿದ್ದನ್ನ ಆಮೇಲೆ ತೋರಿಸ್ತೀನಿ. ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ಫಸ್ಟು ಜಸ್ಟ್ 1 ನಿಮಿಷ ನಾವು ಫ್ರೈ ಮಾಡಿಕೊಂಡ್ರೆ ಸಾಕು. 1 ನಿಮಿಷನೂ ಇಲ್ಲ, ಒಂದು 50 ಸೆಕೆಂಡ್ ಸಾಕಾಗುತ್ತೆ. ಹಾಗೆ ನೀವು ಫ್ಲೇಮ್ನ ಮೀಡಿಯಮ್ ಆಗಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿರುತ್ತೆ ಈ ಚಟ್ನಿ ಅಂತ ಅಂದರೆ, ನೀವು ಪದೇ ಪದೇ ನೀವು ಚಟ್ನಿ ದೋಸೆ ಮಾಡಬೇಕು ಅಂದಾಗ ಈ ಥರ ಚಟ್ನಿನೇ ಮಾಡ್ತೀರಾ. ಇದು ಆ ದೋಸೆಗೂ ಚೆನ್ನಾಗಿರುತ್ತೆ. ನಂತರ ತಟ್ಟೆ ಇಡ್ಲಿಗೂ ಕೂಡ ಸಖತ್ತಾಗಿರುತ್ತೆ. ನೋಡಿ, ಇವಾಗ ಫ್ರೈ ಮಾಡ್ಕೊಂಡಿದ್ದಾಗಿದೆ. ಇದಕ್ಕೆ ಯಾವುದೇ ರೀತಿ ಹುಣಸೆ ಹಣ್ಣಾಗಲಿ ಜೀರಿಗೆ ಆಗಲಿ ನಾನು ಏನೂ ಬಳಸ್ತಾ ಇಲ್ಲ. ತುಂಬ ಸಿಂಪಲ್ಲು, ರುಚಿ ಅಂತೂ ಸಖತ್ತಾಗಿರುತ್ತೆ. ಇವಾಗ ಇದು ಫ್ರೈ ಆಗಿದೆ. ನಾನಿವಾಗ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ಇದನ್ನು ಇವಾಗ ಚಿಕ್ಕ ಜಾರಿಗೆ ಹಾಕ್ಕೊಳ್ಳೋಣ. ನಿಮಗೆ ಜಾಸ್ತಿ ಚಟ್ನಿ ಬೇಕು ಅಂತ ಅಂದರೆ ನಾನು ಇಲ್ಲೇನು ತೋರಿಸ್ತಾ ಇದ್ದೀನಿ ಇದನ್ನು ನೀವು ಹೆಚ್ಚಾಗಿ ಮಾಡ್ಕೊಳ್ಬೋದು. ನಂತರ ಇದಕ್ಕೆ ಮುಖ್ಯವಾಗಿ ತೆಂಗಿನಕಾಯಿ ಬೇಕಾಗುತ್ತೆ. ಒಂದು ಅರ್ಧ ಕಪ್ಪು ನಾನಿಲ್ಲಿ ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಈ ಕಪ್ಪು ಭಾಗ ಏನಿದೆ ಅದನ್ನು ಸ್ವಲ್ಪ ಚಾಕುವಿಂದ ಚೆನ್ನಾಗಿ ಉಜ್ಜಿ ತೊಳೆದು ನಂತರ ನಾನಿಲ್ಲಿ ಬಳಸ್ತಾ ಇದ್ದೀನಿ. ನೀವಿಲ್ಲಿ ತೆಂಗಿನಕಾಯಿ ತುರಿ ಕೂಡ ಬಳಸ್ಬೋದು. ನನಗೇನು ಪರ್ಸ್ನಲಾಗಿ ಈ ತೆಂಗಿನಕಾಯಿ ಈ ಕೆಳಭಾಗ ಏನಿದೆ ಕಪ್ಪು, ಅದು ಅಷ್ಟಿಷ್ಟ ಆಗಲ್ಲ ಚಟ್ನಿಗೆ. ನಂತರ ಅಗತ್ಯ ಇರೋಷ್ಟು ಸ್ವಲ್ಪ ನೀರನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸಹ ಇದೇ ಟೈಮಲ್ಲಿ ಸೇರಿಸ್ಕೊಳ್ಳೋಣ. ನಂತರ ಇದನ್ನು ಫಸ್ಟು ನಾನು ರುಬ್ಕೊಂಡು ಬರ್ತೀನಿ. ನೋಡಿ, ಇವಾಗ ರುಬ್ಕೊಂಡು ಬಂದಿದ್ದಾಗಿದೆ. ಇದಕ್ಕೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಇದ್ದರೆ ಸಾಕು. ಈಗ ಸ್ವಲ್ಪ ನೀರನ್ನು ಸೇರಿಸಿ ನಾನು ಮತ್ತೊಮ್ಮೆ ಇವಾಗ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ, ಚಟ್ನಿ ಹಾಗೇ ಹೋಯಿತು. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಚಟ್ನಿ ತುಂಬ ಗಟ್ಟಿಯಾಗಿದ್ದರೆ ಚೆನ್ನಾಗಿರೋದಿಲ್ಲ. ಸ್ವಲ್ಪ ನೀರಾಗಿದ್ದರೆ, ಅಂದರೆ ತುಂಬ ನೀರು ಅಂತ ಅಂದರೆ ತುಂಬ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ. ಸ್ವಲ್ಪ ನೀವು ಚಟ್ನಿ ಅಂದರೆ ನೀವು ಇಡ್ಲಿ ಜೊತೆಯಲ್ಲಿ ತಿನ್ನಬೇಕಾದ್ರೆ ಯಾವ ರೀತಿ ಇರುತ್ತೆ ಅಲ್ವಾ, ಗೊತ್ತಲ್ವಾ? ಸೊ ಅದೇ ಒಂದು ರೀತಿನಲ್ಲಿರುತ್ತೆ. ಇದಕ್ಕೆ ಅಗತ್ಯ ಇರೋಷ್ಟು ಸ್ವಲ್ಪ ನೀರನ್ನು ಸೇರಿಸಿ ಇವಾಗ ಬೌಲಿಗೆ ಸೇರಿಸ್ಕೊಂಡಿದ್ದೀನಿ. ಇದಿಷ್ಟೇ ಅಲ್ಲ, ಇನ್ನೂ ಉಳಿದಿದೆ. ಬನ್ನಿ, ಬಟ್ ಏನಪ್ಪ 2 ನಿಮಿಷದಲ್ಲಿ ಚಟ್ನಿ ಆಯಿತು ಅಂತಂದರು ಮತ್ತು ಇನ್ನೇನು ಅಂತ ಅಂದ್ಕೊಳಕ್ಕೆ ಹೋಗ್ಬಿಡಿ. ಇದಕ್ಕೆ ಒಂದು ಸಿಂಪಲ್ ಆದಂತಹ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ನೋಡೋಕ್ಕೂ ಚೆನ್ನಾಗಿರುತ್ತೆ. ಇಡ್ಲಿ ಜೊತೆಯಲ್ಲಿ ತಿನ್ನಬೇಕಾದ್ರೆ ಎಕ್ಸ್ಟ್ರಾ ಒಂದು ಟೇಸ್ಟ್ ಅಂತಲೇ ಹೇಳ್ಬೋದು. ಇದಕ್ಕೆ ನೋಡಿ, ಆಲ್ರೆಡಿ ಪ್ಯಾನಲ್ಲಿ ಎಣ್ಣೆ ಇದೆ. ಒಂದು ಅರ್ಧ ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ನಂತರ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಸಿಡಿಬೇಕು. ಈ ಸಿಡ್ದಿಲ್ಲ ಅಂತಂದರೆ ಸಾಸಿವೆ ಏನು ಗೊತ್ತಾ, ನೀವು ತಿನ್ನಬೇಕಾದ್ರೆ ಕಹಿ ಥರ ಆಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ಇದು ಸಿಡಿಬೇಕು. ನಂತರ ನೋಡಿ, ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಒಂದು 1/4 ಟೀ ಸ್ಪೂನು. ನೋಡಿ, ನಾನು ಸ್ಟವ್ ಆಲ್ರೆಡಿ ಆಫ್ ಮಾಡ್ಕೊಂಡ್ಬಿಟ್ಟೆ. ಯಾಕಂದರೆ ಪ್ಯಾನ್ ಕೂಡ ಬಿಸಿ ಇರುತ್ತಲ್ವ, ಉದ್ದಿನಬೇಳೆ ತುಂಬ ಏನು ಫ್ರೈ ಆಗೋದು ಬೇಡ. ನಂತರ ಇವಾಗ ಕರಿಬೇವಿನ ಸೊಪ್ಪು ಇರಲೇಬೇಕಲ್ವ ಚಟ್ನಿಗೆ. ಸೊ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಆ ಬಿಸಿನೇ ಸಾಕಾಗುತ್ತೆ ಫ್ರೈ ಆಗೋದಕ್ಕೆ. ಇವಾಗ ಒಗ್ಗರಣೆ ಸಿದ್ಧ ಆಗಿದೆ. ಇದನ್ನು ಇವಾಗ ಚಟ್ನಿ ಮೇಲೆ ಹಾಕ್ಕೊಳ್ಳೋಣ. ನೋಡಿ, ಈ ಚಟ್ನಿಗೆ ಈ ಒಗ್ಗರಣೆನ ಸೇರಿಸಿದ ಮೇಲೆ ನೋಡೋದಕ್ಕಂತೂ ತುಂಬಾ ಅಂದವಾಗಿ ಕಾಣಿಸ್ತಾ ಇದೆ ಅಲ್ವಾ, ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಕನ್ಸಿಸ್ಟೆನ್ಸಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ನೀವು ಇನ್ನೂ ಒಂದು ಸ್ವಲ್ಪ ಬೇಕಾದರೆ ನೀವಿಲ್ಲಿ ನೀರು ಬೇಕಾದರೆ ಸೇರಿಸ್ಕೊಳ್ಬೋದು.
ಇಡ್ಲಿಗೆ, ದೋಸೆಗೆ ಈ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಇಡ್ಲಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಅವಶ್ಯಕತೆ ಇದ್ದರೆ ಬೇಕಾದರೆ ನೀರನ್ನು ಸ್ವಲ್ಪ ನೀವಿಲ್ಲಿ ಸೇರಿಸ್ಕೊಳ್ಬೋದು. ಈ ಒಂದು ಚಟ್ನಿಗೆ ನಾನಿವತ್ತು ಮನೆಯಲ್ಲಿ ಬಿಸಿ ಬಿಸಿಯಾದಂತಹ ಮೃದುವಾದಂತಹ ಬಾಯಲ್ಲಿಟ್ಟರೆ ಕರಗೋ ರೀತಿಯಲ್ಲಿ ಇವತ್ತು ಇಡ್ಲಿ ಮಾಡ್ಕೊಂಡಿದ್ದೆ. ಇಡ್ಲಿ ಜೊತೆಯಲ್ಲಿ ಮಾಡಿರುವಂತಹ ಚಟ್ನಿನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದರೆ ಅಂತೂ ತಿನ್ನಬೇಕು ಅನ್ನಿಸ್ತಾ ಇದೆ. ಇನ್ನು ತಡ ಮಾಡೋದು ಯಾಕೆ, ಬನ್ನಿ ತಿನ್ನೋಣ. ನೀವು ಕೂಡ ಮರಿತೇನೆ ಈ ಒಂದು ರೆಸಿಪಿನ ಟ್ರೈ ಮಾಡಿ. ಚಟ್ನಿ ನಿಮಗೂ ಕೂಡ ಭಾಳನೇ ಇಷ್ಟ ಆಗುತ್ತೆ. ಹಾಗೆ ಥ್ಯಾಂಕ್ ಯು ಸೋ ಮಚ್ ಆಲ್. ಇಲ್ಲಿ ಗಂಟ ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದೀರಾ ಎಲ್ಲರಿಗೂ ಕೂಡ ಧನ್ಯವಾದ. ಇನ್ನಷ್ಟು ಆರೋಗ್ಯದ ಅಡುಗೆಗಳಿಗಾಗಿ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಲೈಕು, ಕಮೆಂಟು, ಶೇರ್ ಮಾಡೋದನ್ನು ಮಿಸ್ ಮಾಡಲೇಬೇಡಿ, ದಯವಿಟ್ಟು ಮರಿಬೇಡಿ. ಧನ್ಯವಾದ.